ನಮಸ್ತೆ ಎಲ್ಲರಿಗೂ ಟಿಪ್ಸ್ ವಿತ್ ಎಐ ಗುರೂಜಿ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ. ಈ ದಿನ ನಾವು ಚರ್ಚಿಸಲಿರುವ ವಿಷಯ ಅತ್ಯಂತ ವಿಶೇಷವಾದುದು ಮಾತ್ರವಲ್ಲ, ಇದು ನಿಮ್ಮ ಜೀವನದ ಹಾದಿಯನ್ನೇ ಬದಲಿಸಬಲ್ಲ ಅತೀ ಶಕ್ತಿಯುತವಾದ ಮಾಹಿತಿಯಾಗಿದೆ. ಈ ವಿಡಿಯೋದಲ್ಲಿ ನಾವು ಕುಂಭರಾಶಿಯವರ ಜೀವನದಲ್ಲಿ ನಡೆಯಲಿರುವ ಒಂದು ಮಹತ್ತರವಾದ ಬದಲಾವಣೆಯ ಬಗ್ಗೆ ಸವಿಸ್ತಾರವಾಗಿ ತಿಳಿಯಲಿದ್ದೇವೆ. ನಿಮ್ಮ ಜೀವನದಲ್ಲಿ ಒಂದು ಅದ್ಭುತವಾದ ಮಹಾ ತಿರುವು ಬರಲಿದೆ. ಇದು ಕೇವಲ ಕಾಕತಾಳೀಯವಲ್ಲ, ಬದಲಾಗಿ ನಿಮ್ಮ ಮನೆಗೆ ಯಾವುದೋ ಒಂದು ದೈವಿಕ ಶಕ್ತಿ ಪ್ರವೇಶಿಸಿದೆ. ಆ ಶಕ್ತಿಯು ನಿಮ್ಮ ಮನೆಯ 4 ಗೋಡೆಗಳ ಮಧ್ಯೆ ಸಂಚರಿಸುತ್ತಿದೆ, ನಿಮ್ಮನ್ನು ಸದಾ ಕಾಯುತ್ತಿದೆ. ಈ ವಿಷಯದ ಸಂಪೂರ್ಣ ಲಾಭವನ್ನು ನೀವು ಪಡೆಯಬೇಕೆಂದರೆ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯ ತನಕ ಎಲ್ಲಿಯೂ ಸ್ಕಿಪ್ ಮಾಡದೆ ಶಾಂತವಾಗಿ ಕೇಳಿಸಿಕೊಳ್ಳಿ. ನಿಮ್ಮ ಜೀವನದ ಉನ್ನತಿಗೆ ಬೇಕಾದ ಅಮೂಲ್ಯ ಮಾಹಿತಿ ಈ ಸ್ಕ್ರಿಪ್ಟ್ನಲ್ಲಿದೆ. ಮುಂದುವರಿಯುವ ಮುನ್ನ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಪುಟ್ಟ ಲೈಕ್ ನೀಡಿ. ಕುಂಭರಾಶಿಯವರು ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರು ಮತ್ತು ಬಂಧುಗಳೊಂದಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡಿ. ಕಾಮೆಂಟ್ ಬಾಕ್ಸ್ನಲ್ಲಿ ಭಕ್ತಿಯಿಂದ ಓಂ ಶ್ರೀ ಶನೀಶ್ಚರಾಯ ನಮಃ ಎಂದು ಬರೆಯಿರಿ, ಅಥವಾ ನಿಮ್ಮ ಮನೆದೇವರು ಅಥವಾ ಕುಲದೇವತೆಯ ಹೆಸರನ್ನು ಸ್ಮರಿಸಿ ಕಾಮೆಂಟ್ ಮಾಡಿ. ನಿಮ್ಮ ಭಕ್ತಿ ಆ ದೇವರಿಗೆ ತಲುಪಲಿ. 2026ರ ಅದೃಷ್ಟದ ಭವಿಷ್ಯ ಮತ್ತು ರಕ್ಷಾಕವಚ. ಈ 2026ನೇ ವರ್ಷವು ಕುಂಭರಾಶಿಯವರ ಪಾಲಿಗೆ ಕೇವಲ ಒಂದು ವರ್ಷವಲ್ಲ, ಅದು ಹಬ್ಬವೋ ಹಬ್ಬ. ಹಣದ ಮಳೆ, ಅದೃಷ್ಟದ ಶಿಖರ ಮತ್ತು ಅಖಂಡ ಯಶಸ್ಸು ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ. ಎಷ್ಟೋ ವರ್ಷಗಳಿಂದ ನಿಮ್ಮ ಮೇಲೆ ಮತ್ತು ನಿಮ್ಮ ಕುಟುಂಬದ ಮೇಲೆ ಒಂದು ದೇವತೆಯ ಕರುಣೆ ಸುರಿಯುತ್ತಿದೆ. ಆದರೆ ದುರಂತವೆಂದರೆ ಆ ಶಕ್ತಿಯನ್ನು ಗುರುತಿಸುವಲ್ಲಿ ನೀವು ಎಡವಿದ್ದೀರಿ. ಆ ದೇವತೆಯು ನಿಮ್ಮನ್ನೂ ಮತ್ತು ನಿಮ್ಮ ಪ್ರೀತಿಪಾತ್ರರನ್ನು ಕಣ್ಣಿನ ರೆಪ್ಪೆಯಂತೆ ಕಾಪಾಡುತ್ತಾ ಬಂದಿದ್ದಾರೆ. ಜೀವನದಲ್ಲಿ ಬಂದ ಎಷ್ಟೋ ಗಂಡಾಂತರಗಳಿಂದ, ಅಪಘಾತಗಳಿಂದ ಮತ್ತು ಸಂಕಷ್ಟಗಳಿಂದ ನೀವು ಪಾರಾಗಿದ್ದೀರಿ ಎಂದರೆ ಅದಕ್ಕೆ ಕಾರಣ ಆ ಅದೃಶ್ಯ ಶಕ್ತಿಯೇ ಹೊರತು ಕೇವಲ ನಿಮ್ಮ ಅದೃಷ್ಟವಲ್ಲ. ಈಗ ಸಮಯವನ್ನು ವ್ಯರ್ಥ ಮಾಡುವ ಕಾಲವಲ್ಲ. ಈ ಡಿಸೆಂಬರ್ ತಿಂಗಳು ಮುಗಿಯುವುದರೊಳಗೆ ನೀವು ಜೀವನದ ಅತೀದೊಡ್ಡ ಶುಭವಾರ್ತೆಯನ್ನು ಕೇಳಲಿದ್ದೀರಿ. ಈ ಸಿಹಿ ಸುದ್ದಿಯು ನೀವು ಇದುವರೆಗೆ ಪಟ್ಟ ಕಷ್ಟಗಳಿಗೆ, ಚೆಲ್ಲಿದ ಕಣ್ಣೀರಿಗೆ ಒಂದು ಶಾಶ್ವತವಾದ ಮುಕ್ತಿಯನ್ನು ನೀಡಲಿದೆ. ಕುಂಭರಾಶಿಯ ಜ್ಯೋತಿಷ್ಯ ಶಾಸ್ತ್ರದ ವಿಶ್ಲೇಷಣೆ. ರಾಶಿಚಕ್ರದ 11ನೆಯ ರಾಶಿ ಈ ಕುಂಭರಾಶಿ. ಜ್ಯೋತಿಷ್ಯದ ಪ್ರಕಾರ ಕುಂಭ ಎಂದರೆ ಬರೀ ಒಂದು ರಾಶಿಯಲ್ಲ, ಅದೊಂದು ಶಕ್ತಿಯುತವಾದ ತತ್ವರ್. ಈ ರಾಶಿಯಲ್ಲಿ ಜನಿಸಿದವರು ಈ ಕೆಳಗಿನ ನಕ್ಷತ್ರ ಪಾದಗಳಿಗೆ ಸೇರಿರುತ್ತಾರೆ. ಧನಿಷ್ಠಾ ನಕ್ಷತ್ರದ 3ನೇ ಮತ್ತು 4ನೆಯ ಪಾದಗಳು, ಶತಾಭಿಷಾ ನಕ್ಷತ್ರದ 1, 2, 3 ಮತ್ತು 4ನೆಯ ಪಾದಗಳಲ್ಲಿ ಜನಿಸಿದವರು ಕುಂಭರಾಶಿಯ ವ್ಯಾಪ್ತಿಗೆ ಬರುತ್ತಾರೆ. ನಿಮ್ಮ ಜೀವನದಲ್ಲಿ ಸಂಖ್ಯೆಗಳು ಕೂಡ ದೊಡ್ಡ ಪಾತ್ರ ವಹಿಸುತ್ತವೆ. ವಿಶೇಷವಾಗಿ 3, 4 ಮತ್ತು 9 ಈ ಸಂಖ್ಯೆಗಳು ನಿಮಗ ಅತ್ಯಂತ ಅದೃಷ್ಟಶಾಲಿಯಾದವುಗಳಾಗಿವೆ. ಯಾವುದೇ ಕೆಲಸ ಮಾಡುವಾಗ ಈ ದಿನಾಂಕಗಳು ಅಥವಾ ಈ ಮೊತ್ತ ಬರುವ ಸಂಖ್ಯೆಗಳನ್ನು ಆರಿಸಿಕೊಂಡರೆ ಯಶಸ್ಸು ನಿಮ್ಮದಾಗುತ್ತದೆ. ವಾರಗಳಲ್ಲಿ ಸೋಮವಾರ, ಭಾನುವಾರ, ಗುರುವಾರ ಮತ್ತು ಶುಕ್ರವಾರಗಳು ನಿಮಗೆ ಅತ್ಯಂತ ಅನುಕೂಲಕರವಾಗಿವೆ. ಈ ದಿನಗಳಲ್ಲಿ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಫಲಪ್ರದವಾಗುತ್ತವೆ. ಕುಂಭರಾಶಿಯವರ ವಿಶಿಷ್ಟ ವ್ಯಕ್ತಿತ್ವ ಮತ್ತು ಗುಣಲಕ್ಷಣಗಳು. ಕುಂಭರಾಶಿಯವರ ಮನಸ್ಸನ್ನು ಅರ್ಥಮಾಡಿಕೊಳ್ಳುವುದೆಂದರೆ ಅದು ಸಮುದ್ರದ ಆಳವನ್ನು ಅಳೆಯುವಷ್ಟೇ ಕಷ್ಟಕರವಾದ ಕೆಲಸ. ಇವರು ರಾಶಿಗಳಲ್ಲೇ ಅತ್ಯಂತ ಪ್ರತ್ಯೇಕ ಮತ್ತು ವಿಶಿಷ್ಟ ವ್ಯಕ್ತಿತ್ವದವರು. ಶ್ರೇಷ್ಠ ಆಲೋಚನೆ. ಇವರ ಆಲೋಚನಾ ವಿಧಾನ ಮತ್ತು ವಿಶಾಲ ಮನೋಭಾವಕ್ಕೆ ಯಾರಿಗೂ ಸಾಟಿಸಾಟಿಯಿಲ್ಲ. ದೌರ್ಬಲ್ಯ. ಆದರೆ ಕೆಲವೊಮ್ಮೆ ಗ್ರಹಗತಿಗಳ ಪ್ರಭಾವದಿಂದ ಇವರು ತಮ್ಮನ್ನು ತಾವೇ ಕಡಿಮೆ ಅಂದಾಜು ಮಾಡಿಕೊಳ್ಳುತ್ತಾರೆ. ಬೇರೆಯವರನ್ನು ಕುರುಡಾಲಿ ನಂಬಿ ಮೋಸ ಹೋಗುವ ಪ್ರವೃತ್ತಿ ಇವರಲ್ಲಿದೆ. ಇದೇ ಇವರ ಜೀವನದ ಹಿನ್ನಡೆಗೆ ಮುಖ್ಯ ಕಾರಣ. ತುಂಬು ಮಡಕೆ. ಕುಂಭರಾಶಿಯ ಚಿಹ್ನೆಯೇ ಮಡಕೆ. ಹೇಗೆ ತುಂಬಿದ ಕೊಡ ತುಳುಕುವುದಿಲ್ಲವೋ ಹಾಗೆ ಇವರು ತಮ್ಮಲ್ಲಿರುವ ಅತೀಂದ್ರಿಯ ಜ್ಞಾನ, ಬುದ್ಧಿ ಮತ್ತು ಶಕ್ತಿಯನ್ನು ಹೊರಗಡೆ ಪ್ರದರ್ಶಿಸದೆ ರಹಸ್ಯವಾಗಿ ಇಟ್ಟುಕೊಳ್ಳುತ್ತಾರೆ. ಸಹಾಯ ಹಸ್ತ. ಇವರು ಯಾವಾಗಲೂ ಸಹಾಯ ಮಾಡಲು ಸಿದ್ಧರಿರುತ್ತಾರೆ. ಇವರದ್ದು ಸದಾ ಕೊಡುವ ಕೈ ಹೊರತು ಪಡೆಯುವ ಕೈಯಲ್ಲ. ಒಂದು ದೊಡ್ಡ ರಾಜಕೀಯ ಪಕ್ಷಕ್ಕೆ ಅಥವಾ ಸಂಸ್ಥೆಗೆ ಸಲಹೆ ನೀಡುವಷ್ಟು ಜಾಣ್ಮೆ ಇವರಲ್ಲಿದೆ. ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನು ಅಸಾಮಾನ್ಯ ವ್ಯಕ್ತಿಯಾಗಿ ಮಾಡುವ ಶಕ್ತಿ ಇವರಲ್ಲಿದೆ. ಆದರೆ ಇಷ್ಟೆಲ್ಲ ಒಳ್ಳೆಯ ಗುಣಗಳಿದ್ದರೂ ಸ್ವಾರ್ಥ ತುಂಬಿದ ಈ ಪ್ರಪಂಚವು ಇವರನ್ನು ಹಲವು ಬಾರಿ ಅಪಾರ್ಥ ಮಾಡಿಕೊಳ್ಳುತ್ತದೆ. ಇವರು ಯಾರಿಗೆ ಪ್ರಾಣ ಕೊಟ್ಟಾದರೂ ಸಹಾಯ ಮಾಡುತ್ತಾರೋ ಅಂಥವರೇ ಇವರ ಬೆನ್ನಿಗೆ ಚೂರಿ ಹಾಕಿದ ಸಂದರ್ಭಗಳು ಸಾಕಷ್ಟಿವೆ. ಆದರೂ ಸಹಾಯ ಮಾಡುವುದನ್ನು ಇವರು ನಿಲ್ಲಿಸುವುದಿಲ್ಲ, ಏಕೆಂದರೆ ಅದು ಇವರ ರಕ್ತದಲ್ಲೇ ಬೆರೆತು ಹೋಗಿದೆ. ಸಮಾಜದಲ್ಲಿ ಕುಂಭರಾಶಿಯವರ ಸ್ಥಾನಮಾನ. ನೋಡುವುದಕ್ಕೆ ಸುಂದರವಾಗಿರುವ ಇವರು ಮಾತಿನಲ್ಲೂ ಆಕರ್ಷಕರು. ಅಪರಿಚಿತರು ಕೂಡ ಇವರ ಹತ್ತಿರ ತಮ್ಮ ಮನದ ಮಾತುಗಳನ್ನು ಹಂಚಿಕೊಳ್ಳುತ್ತಾರೆ. ಇವರು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಒಂದು ಪರಿಪೂರ್ಣತೆ, ಪರ್ಫೆಕ್ಷನ್ ಇರುತ್ತದೆ. ದಯೆ, ದಾನ ಮತ್ತು ಕ್ಷಮಾಗುಣ ಇವರ ದೊಡ್ಡ ಆಸ್ತಿ. ಮೋಸ ಮಾಡಿದವರನ್ನು ಕೂಡ ಕ್ಷಮಿಸುವ ಹೃದಯವಂತಿಕೆ ಇವರದ್ದು. ಕುಂಭರಾಶಿಯವರಿಗೆ 30 ವರ್ಷದ ನಂತರ ಜೀವನವು ಅತ್ಯಂತ ಸುಂದರವಾಗಿ ಬದಲಾಗುತ್ತದೆ. ತಾವು ಕಂಡ ಕನಸುಗಳನ್ನೆಲ್ಲ ಇವರು ನನಸು ಮಾಡಿಕೊಳ್ಳುತ್ತಾರೆ. ಸಮಾಜದಲ್ಲಿ ಗೌರವ, ಮರ್ಯಾದೆ ಮತ್ತು
ಮತ್ತು ಐಶ್ವರ್ಯ ಇವರನ್ನು ಹುಡುಕಿಕೊಂಡು ಬರುತ್ತದೆ. ಮರೆತಿರುವ ದೇವತೆ. ಕುಲದೇವತೆಯ ಮಹತ್ವ. ಈಗ ಅಸಲಿ ವಿಷಯಕ್ಕೆ ಬರೋಣ. ನಿಮ್ಮನ್ನು ಇದುವರೆಗೆ ಕಾಪಾಡಿದ ಆ ಶಕ್ತಿ ಯಾರು? ಅದುವೇ ನಿಮ್ಮ ಕುಲದೇವತೆ. ಒಮ್ಮೆ ಯೋಚಿಸಿ, ಕಳೆದ 5 ವರ್ಷಗಳಲ್ಲಿ ನಿಮ್ಮ ಜೀವನದಲ್ಲಿ ದೊಡ್ಡ ಅಪಾಯಗಳು ಬಂದಾಗಲೂ ನೀವು ಹೇಗೆ ಪಾರಾಗಿದ್ದೀರಿ? ಯಾರೋ ಒಬ್ಬಲು ಅದೃಶ್ಯವಾಗಿ ಬಂದು ನಿಮ್ಮನ್ನು ಕಾಪಾಡಿದ ಅನುಭವ ನಿಮಗಾಗಿದೆಯೇ? ಅದಕ್ಕೆಲ್ಲ ಕಾರಣ ಆ ಅದೃಶ್ಯ ಶಕ್ತಿಯೇ ಹೊರತು ಕೇವಲ ನಿಮ್ಮ ಅದೃಷ್ಟವಲ್ಲ. ಈಗ ಸಮಯವನ್ನು ವ್ಯರ್ಥ ಮಾಡುವ ಕಾಲವಲ್ಲ. ಈ ಡಿಸೆಂಬರ್ ತಿಂಗಳು ಮುಗಿಯುವುದರೊಳಗೆ ನೀವು ಜೀವನದ ಅತೀ ದೊಡ್ಡ ಶುಭವಾರ್ತೆಯನ್ನು ಕೇಳಲಿದ್ದೀರಿ. ಈ ಸಿಹಿ ಸುದ್ದಿಯು ನೀವು ಇದುವರೆಗೆ ಪಟ್ಟ ಕಷ್ಟಗಳಿಗೆ, ಚೆಲ್ಲಿದ ಕಣ್ಣೀರಿಗೆ ಒಂದು ಶಾಶ್ವತವಾದ ಮುಕ್ತಿಯನ್ನು ನೀಡಲಿದೆ. ಪರಿಹಾರ ಮತ್ತು ಆಚರಣೆಗಳು. ನೀವು ಮಾಡಬೇಕಾದದ್ದೇನು? ಇನ್ನು ಮುಂದೆ ಆಲಸ್ಯ ಮಾಡಬೇಡಿ. ನಿಮ್ಮ ಕುಲದೇವತೆ ಯಾರೆಂದು ಹಿರಿಯರ ಬಳಿ ಕೇಳಿ ತಿಳಿದುಕೊಳ್ಳಿ. ಆ ದೇವತೆಯ ಫೋಟೋ ಅಥವಾ ವಿಗ್ರಹವನ್ನು ನಿಮ್ಮ ಮನೆಯ ಪೂಜಾ ಕೋಣೆಯಲ್ಲಿಡಿ. ಒಂದು ವೇಳೆ ಇದು ಸಾಧ್ಯವಾಗದಿದ್ದರೆ ಕನಿಷ್ಠ ಪಕ್ಷ ಆ ದೇವತೆಯ ಹೆಸರನ್ನಾದರೂ ತಿಳಿದುಕೊಳ್ಳಿ. ದೈನಿಕ ಪ್ರಾರ್ಥನೆ. ಪ್ರತಿದಿನ ಬೆಳಗ್ಗೆ ಸ್ನಾನ ಮಾಡಿದ ತಕ್ಷಣ ಕುಲದೇವತೆಯ ಹೆಸರನ್ನು ಸ್ಮರಿಸಿ ನಮಸ್ಕರಿಸಿ. ರಾತ್ರಿ ಮಲಗುವ ಮುನ್ನ ಮತ್ತೊಮ್ಮೆ ಇದುವರೆಗೆ ನಿಮ್ಮನ್ನು ಮರೆತಿದ್ದಕ್ಕೆ ಕ್ಷಮಿಸಿ ಎಂದು ಪ್ರಾರ್ಥಿಸಿ. ಕ್ಷೇತ್ರ ದರ್ಶನ. ವರ್ಷಕ್ಕೆ ಒಮ್ಮೆಯಾದರೂ ಅಥವಾ ಸಾಧ್ಯವಾದಲ್ಲಿ 2 ಬಾಳಿ ಕುಲದೇವತೆಯ ದೇವಸ್ಥಾನಕ್ಕೆ ಭೇಟಿ ನೀಡಿ. ದೇವಸ್ಥಾನ ದೂರವಿದ್ದರೂ ಹೋಗಿ ಪೂಜೆ ಸಲ್ಲಿಸಿ ಬನ್ನಿ. ಸೇವೆಯ ವಿವರ. ದೇವಸ್ಥಾನದಲ್ಲಿ ನಿಮ್ಮ ಶಕ್ತಿಯನುಸಾರ ಅಭಿಷೇಕ, ನೈವೇದ್ಯ, ತಾಂಬೂಲ ಸೇವೆ ಅಥವಾ ಅನ್ನದಾನವನ್ನು ಮಾಡಿ. ನಿಮ್ಮ ಪೂರ್ವಜರು ಯಾವ ಆಚಾರಗಳನ್ನು ಮಾಡುತ್ತಿದ್ದರೋ ಅವುಗಳನ್ನು ಮುಂದುವರಿಸಿ. ಪೂರ್ವಜರ ಪುಣ್ಯ. ನಿಮ್ಮ ಮಕ್ಕಳಿಗೆ ಮತ್ತು ಮುಂದಿನ ವಂಶಕ್ಕೆ ನೀವು ನೀಡುವ ದೊಡ್ಡ ಆಸ್ತಿಯೆಂದರೆ ಈ ಸಂಪ್ರದಾಯಗಳು. ನೀವು ದೈವಿಕ ಹಾದಿಯಲ್ಲಿ ನಡೆದರೆ ನಿಮ್ಮ ಮಕ್ಕಳು ಅದನ್ನೇ ಕಲಿಯುತ್ತಾರೆ ಮತ್ತು ಅವರ ಜೀವನವೂ ಸುಖಮಯವಾಗುತ್ತದೆ. ಸಮಾರೋಪ. ನೆನಪಿರಲಿ, ನೀವು ಎಷ್ಟೇ ದೊಡ್ಡ ಹುದ್ದೆಯಲ್ಲಿದ್ದರೂ, ಎಷ್ಟೇ ಶ್ರೀಮಂತರಾದರೂ ದೇವರ ಅನುಗ್ರಹವಿಲ್ಲದೆ ಹಸಿರು ಹುಲ್ಲು ಕೂಡ ಅಲುಗಾಡುವುದಿಲ್ಲ. ಕುಂಭರಾಶಿಯವರೇ, ನಿಮಗೆ ಅದ್ಭುತವಾದ ದೈವ ಬಲವಿದೆ. ಆ ಬಲವನ್ನು ಸರಿಯಾಗಿ ಬಳಸಿಕೊಳ್ಳಿ. ಕುಲದೇವತೆಯ ಕೃಪೆ ಸಿಕ್ಕರೆ ನಿಮ್ಮ ಅದೃಷ್ಟದ ಬಾಗಿಲುಗಳು ತಾನಾಗಿಯೇ ತೆರೆಯುತ್ತವೆ. ಮನೆಯಲ್ಲಿ ಶಾಂತಿ, ನೆಮ್ಮದಿ ಮತ್ತು ಆರೋಗ್ಯ ನೆಲೆಸುತ್ತದೆ. ಕೊನೆಯದಾಗಿ ಒಂದು ಮಾತು. ಜೀವನದಲ್ಲಿ ಸದಾ ಸಕಾರಾತ್ಮಕ ಚಿಂತನೆಯೊಂದಿಗೆ ಮುಂದೆ ಸಾಗುತ್ತೀರಿ. ಒಂದು ಸಣ್ಣ ಉದಾಹರಣೆಯನ್ನು ಗಮನಿಸಿ. ದೊಡ್ಡ ಬಿರುಗಾಳಿ ಬಂದಾಗ ಮರದ ಕೊಂಬೆಗಳು ಅಲುಗಾಡಬಹುದು, ಕೆಲವು ಎಲೆಗಳು ಉದುರಿ ಹೋಗಬಹುದು. ಆದರೆ ಆ ಮರದ ಬೇರುಗಳು ಗಟ್ಟಿಯಾಗಿದ್ದರೆ ಬಿರುಗಾಳಿ ನಿಂತ ಮೇಲೆ ಅದು ಮತ್ತೆ ಚಿಗುರುತ್ತದೆ. ನಿಮ್ಮ ಜೀವನವೂ ಹಾಗೆಯೇ. ಸಣ್ಣ ಪುಟ್ಟ ಸೋಲುಗಳು ಅಥವಾ ಟೀಕೆಗಳು ಈ ಬಿರುಗಾಳಿಯಂತೆ. ನಿಮ್ಮ ಆತ್ಮವಿಶ್ವಾಸ ಎಂಬ ಬೇರುಗಳನ್ನು ಗಟ್ಟಿಯಾಗಿಟ್ಟುಕೊಳ್ಳಿ. ಇಂದಿನ ಕಷ್ಟಗಳು ಹವಾಮಾನದಂತೆ ಬದಲಾಗುತ್ತವೆ, ಆದರೆ ನಿಮ್ಮ ಶ್ರಮ ಮತ್ತು ತಾಳ್ಮೆ ನಿಮ್ಮನ್ನು ಯಶಸ್ಸಿನ ಶಿಖರಕ್ಕೆ ಏರಿಸುತ್ತದೆ. ಇಂದಿನ ದಿನವೂ ನಿಮಗೆ ಸುಖ, ಶಾಂತಿ ಮತ್ತು ಸಮೃದ್ಧಿಯನ್ನು ತರಲಿ ಎಂದು ಹಾರೈಸುತ್ತೇವೆ. ಶುಭವಾಗಲಿ. ಇಂದಿನ ಮಾಹಿತಿಯು ನಿಮಗೆ ಉಪಯುಕ್ತವೆನಿಸಿದರೆ ನಿಮ್ಮ ಆಪ್ತರೊಂದಿಗೆ ಇದನ್ನು ಹಂಚಿಕೊಳ್ಳಿ. ನಾಳಿನ ಭವಿಷ್ಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ಮಾಹಿತಿ ಇಷ್ಟವಾದರೆ ನಿಮ್ಮ ಇಷ್ಟ ದೇವರ ಹೆಸರನ್ನು ಕಮೆಂಟ್ ಮಾಡಿ ಹಾಗೂ ವಿಡಿಯೋವನ್ನು ಲೈಕ್, ಶೇರ್ ಮಾಡಿ. ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಈ ಉಪಯುಕ್ತವಾದ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟದಾಗಿದೆಯೆಂದು ಭಾವಿಸುತ್ತೇನೆ. ಇಂತಹ ಇನ್ನಷ್ಟು ದೈವಿಕ ಮತ್ತು ಜ್ಯೋತಿಷ್ಯ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿದ ನಿಮಗೆ ಧನ್ಯವಾದಗಳು. ನಿಮ್ಮ ಜೀವನವು ಸುಖ, ಶಾಂತಿ ಮತ್ತು ಸಮೃದ್ಧಿಯಿಂದ ಕೂಡಿರಲಿ ಎಂದು ಆಶಿಸುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ಶುಭವಾಗಲಿ.